ನನ್ನ ಓಟನ್ನು ಏನಾಯಿತು, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿದ್ರು. ಇಮಿಡಿಯೇಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡಿದೆ. ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟಾಗಿ ಅವರು ದೇ ಕಾಲ್ಡ್ ಮೀ, ಎಲೆಕ್ಷನ್ ಕಮಿಷನ್ ಕಾಲ್ಡ್, ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದ್ದೀವಿ, ನಾವು ಇದನ್ನು ಸರಿ ಮಾಡ್ತೀವಿ ಅಂತ ಒಂದು ಟ್ವೀಟ್ ಮಾಡಿ. ಅಂದರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್ ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲ್ಅಪ್ ಮಾಡಿದ್ರಿ. ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟಲ್ಲಿ ಬಂದಿದ್ದೀರಿ, ಯು ಹ್ಯಾವ್ ಕಮ್, ಸೊ ಗಿವ್ ಮಿ ಫಾರ್ಮ್ ನಂಬರ್ 8 ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಡಿ, ಅದನ್ನು ನಾವು ಹಾಕ್ತೀವಿ. ನೋ ವಿ ಕಾಂಟ್ ಗಿವ್ ದಿಸ್, ವಿ ಆರ್ ಗೋಡ್, ದೆನ್ ಐ ವಿಲ್ ನಾಟ್. ನೀವು ಬಂದೇ ಇಲ್ಲ ನನ್ನ ಮನೆಗೆ ಅಂದರೆ ಲುಕ್ ಎಟ್ ಹೌ ಟ್ರಾಜಿಕ್ ಇಟ್ ಈಸ್. ಬೆಳಿಗ್ಗೆ ಅವ್ರ ವೆಬ್ಸೈಟ್ನಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಪರ್ಮನೆಂಟ್ಲಿ ಶಿಫ್ಟೆಡ್. ಸಾಯಂಕಾಲ ಬಂದ ಪ್ರೆಸ್ ಮೀಟ್, ಇಟ್ ಈಸ್ ಶಿಫ್ಟೆಡ್. ಅವತ್ತು ರಾತ್ರಿ 8:30 ದೇ ವಿಲ್ ಸೆಂಡ್ ದ PLO. ಆ PLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿನಿಂದ ನಮ್ಮವ್ರು ಫೋನ್ ಮಾಡ್ತಾರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಆ PLO ಅವತ್ತು ರಾತ್ರಿ ಹೋಗಿ, ಅಂದರೆ ನಾನು ಹೇಳಿ ಎಲೆಕ್ಷನ್ ಕಮಿಷನ್ ನನ್ನನ್ನು ಭೇಟಿ ನನ್ನ ಮಾತಾಡಿದ ಮೇಲೆ ಹಿ ವಿಲ್ ಗೋ ವಿತ್ ದ ಕ್ಯಾಮರಾ ಟು ಪ್ರೂವ್ ಮಹಜರ್ ಮಾಡಿದ್ದೀನಿ ಪಕ್ಕದಲ್ಲಿಲ್ಲ ಅಂತ. ಅಂದರೆ ನಿಮ್ಮ ಹುಳುಕು ಅಲ್ಲೇ ಅರ್ಥ ಆಗ್ತದೆ. ಆಮೇಲೆ ಅವ್ರೇನು ಹೇಳ್ತಾರೆ, ನೀವು ಬನ್ನಿ ನಿಮ್ದು ಮಾಡಿಬಿಡ್ತೀವಿ ಅಂತ. ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಸಮಸ್ಯೆ ಅಲ್ಲ ಇದು. ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಸಿ ಐ ಮೇ ಬಿ ಅನ್ ಆಕ್ಟರ್, ಬಟ್ ಐ ಡೋಂಟ್ ವಾಂಟ್ ದಟ್ ಇನ್ಫ್ಲುಯೆನ್ಸ್. ಐ ಆಮ್ ಅನ್ ಆಕ್ಟರ್ ಬಿಕಾಸ್ ಆಫ್ ಮೈ ವರ್ಕ್. ಬಟ್ ಪ್ರಜೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈಕ್ವಲ್. ಸೊ ನನಗೆ ಮಾಡಿದ್ದು ಎಲ್ರಿಗೂ ಮಾಡಿ, ಸಾಧ್ಯ ಇದೆ ಅಲ್ಲ ನಿಮ್ಮ ಹತ್ರ. ಸೊ ನೋ ಶಾರ್ಟ್ ಕಟ್ಸ್. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸ್ಟುಡ್. ಸೊ ಈಗ ಆಸ್ ಇಟ್ ಈಸ್ ನೀವು ಫಾರ್ಮ್ ನಂಬರ್ 6 ಅಂತ ಹಾಕ್ತಾರೆ ಇವಾಗ ನನಗೆ. ಸೊ ಲುಕ್ ಎಟ್ ದ ಐರನಿ. ನಾನು ಯಾರು ಗೊತ್ತು, ನಾನು ಫೋನ್ ಸಂಪರ್ಕದಲ್ಲಿದ್ದೀನಿ, PLO ಸಂಪರ್ಕದಲ್ಲಿದ್ದೀನಿ, ಎನ್ಯುಮರೇಷನ್ ಫಾರ್ಮ್ ಕೇಳ್ತಾ ಇದ್ದೀನಿ. ನೀವು ಬಂದಾಗ ನಾನು ಶಿಫ್ಟೆಡ್ ಆಗಿದ್ದೀನಿ, ಶಿಫ್ಟೆಡ್ಗೆ ಫಾರ್ಮ್ ನಂಬರ್ 8 ಕೇಳ್ತಾ ಇದ್ದೀನಿ. ನೋ, ಬಿಕಾಸ್ ಇಫ್ ಯು ಗಿವ್ ಇಟ್ ಟು ಮೀ, ಯು ಹ್ಯಾವ್ ಟು ಗಿವ್ ಇಟ್ ಟು ಎವ್ರಿಬಡಿ. ಬಟ್ ಐ ವಿಲ್ ನಾಟ್ ಟೇಕ್ ಇಟ್ ವಿತ್ ಮೈ ಇನ್ಫ್ಲುಯೆನ್ಸ್. ನಾನು ಜನಪರವಾಗಿ ನಿಲ್ತಾನೆ, ಜನರ ಜೊತೆ ನಿಲ್ತಾನೆ. ವಿ ವಿಲ್ ಸಿ ಆಲ್ ದ ಡಿಲೀಟೆಡ್ ವೋಟರ್ಸ್. ವಿ ವಿಲ್ ಟಾಕ್ ಟು ಯು. ವಿ ವಿಲ್ ಗೋ ಟು ಕೋರ್ಟ್, ವಿ ವಿಲ್ ಗೋ ಟು ದ ಗವರ್ಮೆಂಟ್. ನಾನು ಆನ್ಸರ್ ಅದು ಹೇಳಿ. ಸಿಂಪಲ್. ಇದರಲ್ಲಿ ತಪ್ಪಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಾಟ್ ಕ್ಯಾನ್ ದ ಗವರ್ಮೆಂಟ್ ಡೂ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಡೂ ದ ಪ್ರಾಸೆಸ್ ಪ್ರಾಪರ್ಲಿ. ದೇ ಶುಡ್ ಟೇಕ್ ಫ್ಯೂ ಮೋರ್ ಮಂತ್ಸ್. ಮನೆಗೆ ಹೋಗಿ, ಯು ಹ್ಯಾವ್ ಶಿಫ್ಟೆಡ್, ಯು ಆರ್ ಅ ವೋಟರ್, ಏನೋ ನಿಮ್ಮ ವೋಟರ್ ID ಇದೆ, ಬಟ್ ನೀವು ಶಿಫ್ಟ್ ಆಗಿದ್ದೀರಿ, ಟೇಕ್ ಫಾರ್ಮ್ ನಂಬರ್ 8, ಫಿಲ್ ಇಟ್ ಅಪ್. ನಿಮ್ಮ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್, ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತೀರ್ಕೊಂಡ್ಬಿಟ್ರು, ಓಕೆ ಫಾರ್ಮ್ ನಂಬರ್ 7 ಡಿಲೀಟ್. ಇಲ್ಲ ನಾವು ವಿದೇಶದಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತಾ ಇದ್ದೀವಿ, ಫಾರ್ಮ್ ನಂಬರ್ 6 ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಅಂಡ್ 5.5 crores ಮಾಡೋಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ ಮಾಡಿ. ಟೆಲ್ ದ ವೋಟರ್ಸ್ ವಾಟ್ ಇಸ್ ದ ಪ್ರಾಸೆಸ್. ಯು ಹ್ಯಾವ್ ನಾಟ್ ಸೆಡ್. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡಿ ಹೋಗ್ಬಿಡ್ತಾರೆ, ಕಾಟಾಚಾರ ಆದವರು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದೆಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳಬೇಕು ಅದನ್ನ. ನೋ, process is simple, which happened in 2002. For the first time, who are you to freeze and delete according to your whims and fancies, not giving the voter a chance to say, I am alive. When the process is wrong, ಕಾನ್ಸ್ಪಿರಸಿ ಥಿಯರೀಸು ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಅವ್ರ ಓಟ್ಗಳು ಹೋಗ್ತಾ ಇದೆ ಅದು. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪೆನ್ಸಿನಲ್ಲಿ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, ಹಿ ಕ್ಯಾನ್ ಸೇ ಯು ಆರ್ ನಾಟ್ ಎ ನ್ಯಾಷನಲ್ ಆಫ್ ದಿಸ್ ಕಂಟ್ರಿ ಅಂತ. ಸೊ ನಾನೇನು ಹೇಳ್ತಿದ್ದೆ ಅಂದರೆ, ಇನ್ ದ ಹೋಲ್ ಎಲೆಕ್ಷನ್ SIR ಪ್ರಾಸೆಸ್, ಬಿಫೋರ್ ದ SIR ಸ್ಟಾರ್ಟೆಡ್, ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿಯೇ ಇಫ್ ಯು ಹ್ಯಾವ್ ಮೇಡ್ ನಾಟ್ ಫಾರ್ಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ, ಆ್ಯಂಡ್ ಬಿಫೋರ್ ದ SIR ಸ್ಟಾರ್ಟೆಡ್ ಯು ವಿಲ್ ಗಿವ್ ಅ ಜುಡಿಷಿಯಲ್ ಇಮ್ಯುನಿಟಿ ಟು ದೆಮ್. ಅವ್ರು ಹೇಳಿದ್ದೆ ಸತ್ಯ ಅಂತ ಹೊರಡಿದ ತಕ್ಷಣ ವಿ ವಿಲ್ ಹ್ಯಾವ್ ಆಲ್ ದ ಡೌಟ್ಸ್.
because the ruling party is the one which has started this. This we are seeing it in Bengal, they are seeing it in Bengal, Bihar. ನಿಮ್ಮ ಪ್ರಶ್ನೆಗೆ ಬೆಂಗಾಲಲ್ಲಿ ASDDO ಫಸ್ಟ್ ಪ್ರೋಸೆಸ್ ನಡೆದಾಗ ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ. ಇದನ್ನ ನೀವು ಗಮನಿಸಬೇಕು. ಮುಸ್ಲಿಮ್ಸು ಜಾಸ್ತಿ ಡಿಲೀಟ್ ಆಗಲಿಲ್ಲ ASDDO ಬಂದಾಗ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ಆತಂಕ ಇರೋದು ಮುಸ್ಲಿಂ ಕಮ್ಯುನಿಟಿಗೆ. ಹಾಗಾಗಿ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಅವೇರ್ನೆಸ್ ಇತ್ತು, ಸಾಕಷ್ಟು ಹೆಲ್ಪ್ ಡೆಸ್ಕ್ಗಳು ಮಾಡ್ಕೊಂಡು ಭಯಂಕರ ವಿಶೇಷ ಪ್ರಿಪ್ರೇಷನ್ ಮಾಡಿದ್ದು ಮುಸ್ಲಿಂ ಕಮ್ಯುನಿಟಿ. ಹಾಗಾಗಿ ಜಾಸ್ತಿ ಡಿಲೀಷನ್ ಆಗಲಿಲ್ಲ. ಡಿಲೀಟ್ ಆದರೂ ದಲಿತ್ ಮೆಜಾರಿಟಿ, ನೆಕ್ಸ್ಟ್ ವುಮೆನ್, ಆಮೇಲೆ ಮೈನಾರಿಟಿ. ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಎಲೆಕ್ಷನ್ಸ್ ಹತ್ರ ಇದ್ದಾಗ ಅವಾಗ ತಂದ್ರು. ಯಾಕೆ ತಂದ್ರು ಲಾಜಿಕಲ್? ದಿಢೀರ್ ಎಲ್ಲ SIR ಪ್ರೋಸೆಸ್ ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಪದನೇ ಇರಲಿಲ್ಲ. ಆಲ್ ಆಫ್ ಎ ಸಡನ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ? ASDDOನಲ್ಲಿ ಏನು ಟಾರ್ಗೆಟ್ ಇತ್ತು ಅದು ಅಚೀವ್ ಆಗಲಿಲ್ಲ. ಆಮೇಲೆ ಬಂತು ಲಾಜಿಕಲ್ ಡಿಸ್ಪ್ರೆನ್ಸಿಯಲ್ಲಿ 1,33,00,000 ನೋಟಿಸ್ ಹೋಯ್ತು ಬೆಂಗಾಲ್ ಒಳಗೆ. ಅದರೊಳಗೆ ಮೆಜಾರಿಟಿ ಯಾರು? 2/3 ಮೈನಾರಿಟೀಸ್ ಮುಸ್ಲಿಮ್ಸ್, 1/3 ಅದರ್ ಕಮ್ಯುನಿಟೀಸ್ ಇದ್ರೊಳಗಾಗಿರುವಂಥದ್ದು. ಈಗ ಕೋರ್ಟಲ್ಲೂ ಕೂಡ 30 ಲಕ್ಷ ಮೆಟ್ಟಿಗತ್ತಿರೋದ್ರಲ್ಲಿ 2/3 ಜನ ಮೈನಾರಿಟಿ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸ್ಪಿರಸಿ? ಆಮೇಲೆ ಎಲ್ಲರೂ ಯೋಚನೆ ಮಾಡಬೇಕು.